ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕರೆ ಏನಾಯ್ತು? ಏನು ಯೋಚನೆ ಮಾಡ್ತಾ ಕೂತಿದ್ದೀರಾ? ಅತ್ತೆ ಬಂದಿದ್ರು, ಅಜ್ಜಿಗೆ ಮೈ ಹುಷಾರಿಲ್ವಂತ. ಹೌದಾ? ಏನಾಯ್ತಂತೆ ಅಜ್ಜಿಗೆ? ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂತೆ. ಬೆಡ್ ರಿಡನ್ ಆಗಿದ್ದಾರಂತೆ. ಈಗಲೂ ಆಗ್ಲೂ ಅನ್ನೋ ಥರ ಇದ್ದಾರಂತೆ. ಅವ್ರಿಗೆ ಮನೇಲಿಲ್ಲ, ವೃದ್ಧಾಶ್ರಮದಲ್ಲಿದ್ದಾರಂತೆ. ಅಜ್ಜಿ ವೃದ್ಧಾಶ್ರಮದಲ್ಲಿದ್ದಾರಾ? ಯಾಕೆ? ಈ ವಯಸ್ಸಲ್ಲಿ ಯಾರಿಗೂ ಭಾರ ಆಗ್ಬಾರ್ದಂತ. ಅಲ್ಲ ಕರೆ, ಇದೇನಕರೆ ಹೀಗೆ? ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವಿಷಯ ಕೇಳಿ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನನಗೂ ಹಾಗೆ ಆಗ್ತದೆ. ಮೇಲೆ ಏನೋ ಒಂಥರ ಸಂಕಟ, ಮನ್ಸಿಗೆ ತುಂಬಾನೇ ಬೇಜಾರಾಗ್ತದೆ. ಅದು ಅಲ್ಲದೆ ಅಜ್ಜಿ ನನ್ನನ್ನು ಗೌತಮ್ ಅವ್ರನ್ನ ಅಪ್ಪನ ನೋಡಬೇಕು ಅಂತ ಹಠ ಹಿಡ್ತಿದಾರಂತೆ. ನಮ್ಮೆಲ್ಲರನ್ನು ನೋಡೋದೇ ಅವ್ರ ಕೊನೆ ಆಸೆ ಅಂತೆ. ಹಾಗಿದ್ರೆ ಅಜ್ಜಿ ಕತೆ ಅಷ್ಟೇನೆ ಬಿಡಿ. ಅವ್ರ ಕೊನೆ ಆಸೆ ಆಗಿನೇ ಉಳ್ದೋಗುತ್ತೆ. ಅದು ಈಡೇರೋದು ತುಂಬಾನೇ ಕಷ್ಟ. ಅಜ್ಜಿ ಉಳಿಯೋದು ಪಾಪ ಕಷ್ಟನೇ. ಆಮೇಲೆ ಏನ್ ಮಾತಾಡ್ತಿದ್ಯಾ? ಸಾರಿ, ಇಂಥ ಪರಿಸ್ಥಿತಿಲಿ ಹೀಗೆಲ್ಲ ಮಾತಾಡಬಾರ್ದು, ಕೆಟ್ಟದನ್ನು ಬಯಸಬಾರ್ದು ಅಂತ ನನಗೂ ಗೊತ್ತು. ಅಜ್ಜಿ ಅನ್ನೋ ಕನಿಕರ ಸೆಂಟಿಮೆಂಟ್ ನನಗೂ ಇದೆ ಅಕ್ಕರೆ. ಆದರೆ ಏನು ಮಾಡೋದು? ಯಾರು ಏನೇ ಹೇಳಿದ್ರು, ಏನೇ ಮಾಡಿದ್ರು ನೀವು ಮಾತ್ರ ನಿಮ್ಮ ಹಠನ ಬಿಡಲ್ವಲ್ಲ. ಜಪ್ಪಯ್ಯ ಅಂದ್ರು ಬಾವ್ನ ಜೊತೆ ನೀವು ಅಲ್ಲಿಗೆ ಹೋಗಲ್ವಲ್ಲ. ನೀವು ಮನ್ಸು ಬದಲಾಯಿಸೋ ಚಾನ್ಸೇ ಇಲ್ವಲ್ಲ. ಅದೇ ತಾನೇ ರಿಯಾಲಿಟಿ. ಅದಕ್ಕೆ ಹೀಗೆಲ್ಲ ಹೇಳಿದೆ. ಸರಿ ಅಕ್ಕರೆ, ನನಗೊಂದು ತುಂಬಾನೇ ಓದ್ಕೊಳ್ಳೋಕ್ಕಿದೆ, ನಾನು ಹೋಗ್ತೀನಿ. ನೀವು ನೋಡಿ ಏನು ಮಾಡ್ತೀರಾ ಅಂತ. ಆದರೆ ಪಾಪ ಅಜ್ಜಿ. ಮಲ್ಲಿ ಒಂದು ನಿಮಿಷ ನೋಡು, ನನಗೇನು ಅರ್ಥ ಆಗ್ತಿಲ್ಲ, ತಲೆನೇ ಓಡ್ತಿಲ್ಲ, ತುಂಬಾ ಗೊಂದಲದಲ್ಲಿದ್ದೀನಿ. ಏನಾದರೂ ಐಡಿಯಾ ಇದ್ರೆ ಹೇಳು. ನನ್ಗೆ ಅವ್ರ ಜೊತೆ ಹೋಗೋದಕ್ಕಾಗಲ್ಲ. ಅಜ್ಜಿ ಮನ್ಸು ಕಷ್ಟ ಕೊಡೋದು ನಂಗೆ ಇಷ್ಟ ಇಲ್ಲ. ಅಜ್ಜಿ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ. ಏನ್ ಮಾಡೋದು? ನೋಡುದ್ರಾ ಇದಕ್ಕೆ ನಾನು ಹೇಳಿದ್ದು, ನೀವು ನಿಮ್ಮ ಹಠನ ಬಿಡಲ್ಲ ಅಂತ. ಅಜ್ಜಿ ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ, ಅವ್ರಿಗೆ ಹೀಗೆಲ್ಲ ಆಗಿದ್ರು ನಿಮ್ಮ ಮನ್ಸು ಮಾತ್ರ ಕರಗ್ತಾ ಇಲ್ವಲ್ಲ. ಅಲ್ಲ